ಎಲ್ಲರಿಗೂ ನಮಸ್ಕಾರ. ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ನನ್ನ ಮಗಳು ಕಡಲೆಬೇಳೆಯ ವಡೆ ಹಿಟ್ಟನ್ನು ಬಳಸಿ ಒಂದು ವಿಶೇಷವಾಗಿ ಕಡುಬನ್ನು ಮಾಡಿದ್ದಾಳೆ. ಆ ರೆಸಿಪಿಯನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕಡುಬನ್ನು ಮಾಡೋದಕ್ಕೆ ಒಂದು ಮೀಡಿಯಮ್ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದಾಳೆ. ಅದಕ್ಕೆ 2 ಅಥವಾ 1 ಸ್ಪೂನ್ನಷ್ಟು ಮೈದಾ ಹಿಟ್ಟು ಬೇಕಿದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ. 1 ಟೇಬಲ್ ಸ್ಪೂನ್ನಷ್ಟು 1 ಸ್ಪೂನ್ನಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲವನ್ನು ಹದವಾಗಿ ಡ್ರೈ ಆಗೇನೆ ಮಿಕ್ಸ್ ಮಾಡಿಕೊಂಡು ಮೊದಲನೇದಾಗಿ, ಆ ನಂತರದಲ್ಲಿ ಬಿಸಿ ನೀರಿನಲ್ಲಿ ನಾವು ಅಕ್ಕಿ ರೊಟ್ಟಿಯನ್ನು ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ಕೊತೀವಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಅಥವಾ ಅಕ್ಕಿ ರೊಟ್ಟಿಯನ್ನು ಮಾಡ್ತೀವಲ್ಲ ಆ ಒಂದು ಹಿಟ್ಟಿನ ಹದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೋಡಿಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ಹಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ನೆನಿಬೇಕು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೇ ಬಿಸಿ ನೀರನ್ನು ಸೇರಿಸ್ಕೊಂಡು ಒಂದು ಚಮಚದ ಸಹಾಯ ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡ್ಕೋಬೇಕು, ನೀರನ್ನು ಪ್ರಮಾಣವನ್ನು ನೋಡಿಕೊಂಡು ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟಿನ ಪ್ರಮಾಣವನ್ನು ನೋಡಿಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡು ಒಳ್ಳೆ ಹದದಲ್ಲಿ ಕಲಸಿ ರೆಡಿ ಮಾಡಿ ಹಿಟ್ಟನ್ನು ಮೊದಲನೇದಾಗಿ ಇಟ್ಕೋಬೇಕು. ವಡೆ ಹಿಟ್ಟನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಡೆ ಹಿಟ್ಟನ್ನು ಕಡಲೆಬೇಳೆಯನ್ನು ನೆನೆಸಿ ವಡೆ ರೆಸಿಪಿಯನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿರೋದ್ರಿಂದ ಅದನ್ನು ಬೇಕಿದ್ರೆ ನೋಡ್ಬೋದು. ಯಾರಿಗೆ ಬೇಕಿದೆಯೋ ಆ ವಿಡಿಯೋನ ನೋಡ್ಬೋದು. ಈ ಒಂದು ಹದದಲ್ಲಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. 10 ರಿಂದ 15 ನಿಮಿಷಗಳ ಕಾಲ ನೆನಿಬೇಕು. ಹಿಟ್ಟು ಸ್ವಲ್ಪನೇ ಬಿಸಿ ಇದೆ ಅನ್ನೋವಾಗ ಅದನ್ನು ಚೆನ್ನಾಗಿ ನಾದಿ ಮಿದ್ದಿಸಿ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಲಟ್ಟಿಸುವಾಗ ಬಿರುಕು ಬಂದುಬಿಡುತ್ತೆ, ಮುರಿದೋಗ್ಬಿಡುತ್ತೆ, ಸರಿಯಾಗಿ ಲಟ್ಟಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ನಾದಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಬೆಚ್ಚಗೆ ಅಥವಾ ಬಿಸಿ ಇರಬೇಕು ಹಿಟ್ಟು, ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಡಿ. ನಿಮಗೆ ಯಾವ ಒಂದು ಗಾತ್ರದಲ್ಲಿ ಕಡುಬುಗಳು ಬೇಕೋ ಆ ಒಂದು ಗಾತ್ರದಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಒಂದು ಗಾತ್ರದಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ವಡೆ ಹಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ. ಇದಕ್ಕೆ ಮಸಾಲೆ, ಕಡಲೆಬೇಳೆ, ಈರುಳ್ಳಿ ಹಾಗೂ ಸಬ್ಬಸಿಗೆ ಸೊಪ್ಪನ್ನೆಲ್ಲ ಸೇರಿಸಿ ಹದವಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲವನ್ನು ಹಾಕಿ ರೆಡಿ ಮಾಡಿ ವಡೆ ಹಿಟ್ಟನ್ನು ಇಟ್ಕೊಂಡಿರುವಂಥದ್ದು. ನೆಕ್ಸ್ಟು ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ನಮಗೆ ಯಾವ ಒಂದು ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ನಂತರದಲ್ಲಿ ಅದನ್ನು ನಿಧಾನವಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಲಟ್ಟಿಸ್ಕೊಂಡು ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ವಡೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಅದನ್ನು ನಮಗೆ ಯಾವ ಶೇಪ್ನಲ್ಲಿ ಬೇಕೋ, ಮೋದಕದ ಶೇಪ್ನಲ್ಲಿ ಬೇಕೋ ಅಥವಾ ಕರ್ಜಿಕಾಯಿ ಶೇಪ್ನಲ್ಲಿ ಬೇಕೋ ಆ ಒಂದು ಆಕಾರದಲ್ಲಿ ನಾವು ರೆಡಿ ಮಾಡಿ ಹಬೆಯಲ್ಲಿ 10 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ, ನಾನಿಲ್ಲಿ ಮಾಡಿರೋ ಕ್ವಾಂಟಿಟಿ ನನ್ನ ಮಗಳು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ನಾನು ಐ ಫ್ಲೇಮ್ನಲ್ಲಿ 10 ನಿಮಿಷಗಳ ಕಾಲ ನಾನು 8 ರಿಂದ 10 ಕಡುಬನ್ನು ಬೇಯಿಸಿದ್ದೀನಿ. 8 ರಿಂದ 10 ಕಡುಬನ್ನು ಬೇಯಿಸೋದಕ್ಕೆ ಹೈ ಫ್ಲೇಮ್ನಲ್ಲಿ ನಾನು 10 ನಿಮಿಷಗಳ ಕಾಲ ಇದನ್ನು ಇಟ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂಥ ಡಿಸೈನನ್ನು ಮಾಡಿದ್ದಾಳೆ ಕಡುಬಿಗೆ. ನೋಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.